ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಹೇಗಿತ್ತು ಇವತ್ತಿನ ದಿನ? ಬಹಳ ಆರಾಮಾಗಿದ್ದೀರಾ, ಸೊಗಸಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ಕ್ಲಾಸ್ ಅನ್ನ ಆರಂಭಿಸೋಣ. ಇದನ್ನ ಹೇಳ್ತಾ, ನಾವು ಯಾವುದೇ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಅಜೆಂಡಾ ಅಜೆಂಡಾ ಅಂತ ಹೇಳಿದ್ರೆ ಏನು? ಈಗ ಸ್ಕೂಲಲ್ಲಿ ಸ್ಕೂಲ್ ಡೇ ಫಂಕ್ಷನ್ ಆಗುತ್ತೆ ಅಲ್ವಾ? ವಾರ್ಷಿಕವಾಗಿ ನಡೆಯುವಂತಹ ಆನ್ಯುವಲ್ ಡೇ ಫಂಕ್ಷನ್ ಆಗುತ್ತೆ. ಆ ಸಮಯದಲ್ಲಿ ನಾವ್ ಏನ್ ಮಾಡ್ತೀವಿ? ಕಾರ್ಯಸೂಚಿಗಳನ್ನ ಬರ್ಕೊಂತ ಬರ್ತೀವಿ. ಅಂದ್ರೆ ಕಾರ್ಯಕ್ರಮದ ಪಟ್ಟಿ, ಯಾವ್ಯಾವ ಕಾರ್ಯಕ್ರಮ ಬರ್ಬೇಕು ಅಂತ. ಸೊ ಈ ಕಾರ್ಯಸೂಚಿಯನ್ನ ನಾವು ಇಂಗ್ಲಿಷ್ ನಲ್ಲಿ ಅಜೆಂಡಾ ಅಂತ ಕರಿತೀವಿ. ಅರ್ಥ ಆಯ್ತಾ? ಯಾರಿಗಾದ್ರೂ ಈ ಪದದ ಪರಿಚಯ ಹೊಸದಾಗಿದ್ರೆ ನೋಟ್ ಮಾಡ್ಕೋಬಹುದು. ಕಾರ್ಯಸೂಚಿ, ನಾವು ಮಾಡುವಂತಹ ಕೆಲಸಗಳ ಪಟ್ಟಿಗೆ ಅಜೆಂಡಾ ಅಂತ ಕರಿತೀವಿ. ಇವತ್ತಿನ ಈ ಒಂದು ವಿದ್ಯಾಶಕ್ತಿಯ ಕ್ಲಾಸ್ ನಲ್ಲಿ ನಾವ್ ಏನೇನ್ ಮಾಡ್ತಾ ಹೋಗ್ತೀವಿ? ಒಂದು ಅಜೆಂಡಾ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡಿಕ್ಟೇಷನ್ ಪದವನ್ನ ಬರೀತಾ ಹೋಗ್ತೀವಿ. ಡಿಕ್ಟೇಷನ್ ಅಂತ ಹೇಳಿದ್ರೆ ಉಕ್ತ ಲೇಖನ. ಡಿಕ್ಟೇಷನ್ ಅಂದ್ರೆ ಉಕ್ತ ಲೇಖನ. ಅರ್ಥ ಆಯ್ತಾ? ಅದಾದ ನಂತರ ಹಳೆಯ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ, ನೆನ್ಪಿದ್ಯಾ? ಏನ್ ಹೋಮ್ವರ್ಕ್ ಕೊಟ್ಟಿದ್ದೆ? ಈ ಒಂದು ಹೋಮ್ವರ್ಕ್ ನಾನು ಏನ್ ಕೊಟ್ಟಿದ್ದೆ, ಅದು ನಮ್ಮ ಆಸಕ್ತಿದಾಯಕವಾದಂತಹ ವಿಜ್ಞಾನದ ವಿಷಯಕ್ಕೆ ಬಹಳ ಹತ್ರವಾಗಿರುತ್ತೆ. ಪ್ರತಿ ಕ್ಲಾಸ್ ನಲ್ಲೂ ಕೂಡ ಐದರ್ ಮೋಟಿವೇಶನಲ್ ಕೋಟ್ ಇರುತ್ತೆ ಅಥವಾ ಆಸಕ್ತಿದಾಯಕವಾದಂತಹ ಸೈನ್ಸ್ ಫ್ಯಾಕ್ಟ್ಸ್ ಇರುತ್ತೆ. ಅಂದ್ರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ಸೈನ್ಸ್ ಇರುತ್ತೆ. ಅದ್ರ ಕಡೆ ಗಮನ ಹರಿಸೋಣ, ಹಾಗೂ ಪಾಠದ ಕಡೆಗೆ ಗಮನ ಹರಿಸೋಣ. ಕೊನೆಯದಾಗಿ ಒಂದು ಹೋಮ್ವರ್ಕ್ ಅನ್ನ ಸಹ ತೆಗೆದುಕೊಳ್ಳೋಣ. ಇದಿಷ್ಟು ಕೆಲ್ಸನ ನಾವಿವಾಗ ಮಾಡೋಣ ಅಂತ ಹೇಳ್ತಾ, ಮೊದಲನೇದಾಗಿ ಡಿಕ್ಟೇಷನ್ ಕಡೆಗೆ ಗಮನ ಹರಿಸೋಣ. ಎಲ್ಲರೂ ನಿಮ್ಮ ನಿಮ್ಮ ಬುಕ್ ಅನ್ನ ತೆಗಿರಿ. ಪ್ಲೀಸ್ ಓಪನ್ ಯುವರ್ ಬುಕ್. ಡಿಕ್ಟೇಷನ್ ಪದಗಳನ್ನ, ಉಕ್ತ ಲೇಖನವನ್ನ ಬರ್ಕೊಳ್ಲಿಕ್ಕೆ ರೆಡಿ ಇದ್ದೀರಾ? ಸರಿ, ಹಾಗಿದ್ರೆ ಬುಕ್ ಅನ್ನ ತೆಗಿರಿ. ತೆಗೆದ್ರಾ? 10 seconds ಟೈಮ್ ಕೊಡ್ತೀನಿ. ಪ್ಲೀಸ್ ಕ್ವಿಕ್ಲಿ ಓಪನ್ ಯುವರ್ ಬುಕ್. ತೆಗೆದ್ರಾ? ವೆರಿ ಗುಡ್. ಮೊದಲನೇ ಪದ ಕರಗುವಿಕೆ. ಮೊದಲನೇ ಪದ ಕರಗುವಿಕೆ. ಏನಿದೆ ಮೊದಲನೇ ಪದ? ಕರಗುವಿಕೆ. ಕರಗುವಿಕೆ. ಡನ್ ಆಗಿದ್ಯಾ? ಕರಗುವಿಕೆ. ನೋಟ್ ಮಾಡ್ಕೊಂಡ್ರ? ಎರಡನೆಯ ಪದ ಹಿಮಗೊಳಿಸುವಿಕೆ. ಹಿ 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 ಮ ಗೋಳಿಸುವಿಕೆ. ಫ್ರೀಸಿಂಗ್ ಅಂತ ಕರಿತೀವಲ್ಲ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಹಿಮ. ಯಾವ ಹಿಮ? ಹಿಮಾಲಯದ ಹಿಮ. ವೆರಿ ಗುಡ್. ಹಿಮಗೊಳಿಸುವಿಕೆ. ನೋಟ್ ಮಾಡ್ಕೊಳ್ಳಿ. ಹಿ ಹಾಕಾರ, ಹೀಕಾರ ಬರೀರಿ. ಹಿ ಮ ಗೋ ಲಿ ಸುವಿಕೆ. ಹಿಮಗೊಳಿಸುವಿಕೆ. ಹಿಮಗೊಳಿಸುವಿಕೆ. ನೋಟ್ ಮಾಡ್ಕೊಂಡ್ರ? ನೆಕ್ಸ್ಟ್ ಪದ ಕುದಿಸುವಿಕೆ. ಬಾಯ್ಲಿಂಗ್ ಅಂತೀವಲ್ಲ ಅದು. ಕುದಿಸುವಿಕೆ. 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 ನೆಕ್ಸ್ಟ್ ಪಾಯಿಂಟ್ ದೂರದರ್ಶನ ಯಂತ್ರ. ನೆಕ್ಸ್ಟ್ ಪಾಯಿಂಟ್ ಅಲ್ಲ, ನೆಕ್ಸ್ಟ್ ವರ್ಡ್. ದೂರದರ್ಶನ ಯಂತ್ರ. ದೂರದರ್ಶನ ಯಂತ್ರ. ಏನು ದೂರದರ್ಶನ ಯಂತ್ರ ಅಂದ್ರೆ? ಏನಪ್ಪ ದೂರದರ್ಶನ ಯಂತ್ರ ಅಂದ್ರೆ ಏನು? ಟೆಲಿಸ್ಕೋಪ್. ಓಕೆ, ಟಿವಿ ಅಲ್ಲ, ದೂರದರ್ಶನ ಯಂತ್ರ, ಟೆಲಿಸ್ಕೋಪ್ ಹಂಗಂದ್ರೆ. ನೆಕ್ಸ್ಟ್ ಐದನೆಯ ಪದ, ಕೊನೆಯ ಪದ
ಸೂಕ್ಷ್ಮ ದರ್ಶನ ಯಂತ್ರ, ದರ್ಶಕ ಅಂತ ಸಹ ಕರೀತಾರೆ, ದೂರದರ್ಶಕ ಅಂತ ಸಹ ಕರೀತಾರೆ. ಅದೇ ರೀತಿ ಸೂಕ್ಷ್ಮ ದರ್ಶಕ ಯಂತ್ರ, ಸೂಕ್ಷ್ಮ ದರ್ಶನ ಅಥವಾ ದರ್ಶಕ ಯಾವ್ದು ಬರೆದ್ರು ಕೂಡ ಕರೆಕ್ಟೆ. ಸೂಕ್ಷ್ಮ ದರ್ಶಕ ಅಥವಾ ದರ್ಶನ ಯಂತ್ರ. ಅದೇ ರೀತಿ ದೂರದರ್ಶಕ ಅಥವಾ ದರ್ಶನ ಯಂತ್ರ. ಏನ್ ಬೇಕಾದ್ರೂ ಎರಡರಲ್ಲಿ ಯಾವ್ದು ಬೇಕಾದ್ರೂ ಬರಿಬಹುದು. ಓಕೆನಾ? ನೋಟ್ ಮಾಡ್ಕೊಂಡ್ರಾ? ಸೂಕ್ಷ್ಮ ದರ್ಶಕ ಯಂತ್ರ. ಸೂಕ್ಷ್ಮ ದರ್ಶಕ ಯಂತ್ರ ಅಂದ್ರೆ ವೆರಿ ಗುಡ್, ಮೈಕ್ರೋಸ್ಕೋಪ್. ಪರವಾಗಿಲ್ಲ, ಮಕ್ಕಳೆಲ್ಲ ಶಾಣ್ರ ಇದ್ದೀರಾ. ಶಾಣ್ರಿದ್ದೀರಾ, ಜಾಣ್ರಿದ್ದೀರಾ ಎಲ್ಲರೂ? ನೋಟ್ ಮಾಡ್ಕೊಂಡ್ರ ಮಕ್ಳೇ? ಇನ್ನೊಂದ್ಸಲ ಪದವನ್ನ ಯಾರಿಗಾದ್ರೂ ಹೇಳ್ಬೇಕಾ? ಶುಡ್ ಐ ರಿಪೀಟ್ ದ ವರ್ಡ್ಸ್ ಫಾರ್ ಎನಿವನ್? ಎಸ್, ನೋ? ಎಸ್ ಮೇಡಮ್. ಎಷ್ಟು ಕೈಗಳಿದೆ ಎಸ್ ಅನ್ನೋದಕ್ಕೆ? ಓಕೆ, ಕ್ವಿಕ್ ಆಗಿ ಪದಗಳನ್ನ ಹೇಳ್ತೀನಿ, ಬರೀದೇ ಇಲ್ದಿರೋರು ಬರೀರಿ. ಓಕೆ, ಮೊದಲನೇ ಪದ ಕರಗುವಿಕೆ. ಎರಡನೆಯ ಪದ ಹಿಮಗೊಳಿಸುವಿಕೆ. ಮೂರನೆಯ ಪದ ಕುದಿಸುವಿಕೆ. ನಾಲ್ಕನೆಯ ಪದ ದೂರದರ್ಶನ ಅಥವಾ ದೂರದರ್ಶಕ ಯಂತ್ರ. ಐದನೆಯ ಪದ ಸೂಕ್ಷ್ಮ ದರ್ಶನ ಅಥವಾ ಸೂಕ್ಷ್ಮ ದರ್ಶಕ ಯಂತ್ರ. ನೋಟೆಡ್? ಡನ್? ಓಕೆ. ಸೊ ನಾವೀಗ ನಮ್ಮ ಫಸ್ಟ್ ಅಜೆಂಡಾ ಕಾರ್ಯಸೂಚಿ ಉಕ್ತ ಲೇಖನವನ್ನ ಕಂಪ್ಲೀಟ್ ಮಾಡಿದೀವಿ. ಡಿಕ್ಟೇಷನ್ ಇಸ್ ಡನ್. ಹಳೆಯ ಕ್ಲಾಸಲ್ಲಿ ನಾನು ಏನ್ ಹೋಮ್ವರ್ಕ್ ಕೊಟ್ಟಿದ್ದೆ? ಹಳೆಯ ಕೆಲಸ ಏನೋ ಒಂದಿದೆಯಲ್ಲ, ಹೋಮ್ವರ್ಕ್. ಏನ್ ಹೋಮ್ವರ್ಕ್ ಕೊಟ್ಟಿದ್ದೆ ನಿಮ್ಮೆಲ್ಲರಿಗೂ? ಯಾರಿಗ್ ನೆನ್ಪಿದೆ ನಾನು ಹೋಮ್ವರ್ಕ್ ಏನ್ ಕೊಟ್ಟಿದ್ದೀನಿ ಅಂತ? SI ಯೂನಿಟ್ಸ್ ಬಗ್ಗೆ ಹೋಮ್ವರ್ಕ್ ಕೊಟ್ಟಿದ್ದೆ. ವೆರಿ ಗುಡ್. SI ಯೂನಿಟ್ಸ್ ಅಂತ ಹೇಳಿದ್ರೆ ಏನು? ಯಾರು ಹೇಳ್ತೀರಾ ಅದ್ರ ಬಗ್ಗೆ ನನ್ಗೆ? ನಾನ್ ಹೇಳ್ಬೋದು ಮೇಡಮ್, ಆದ್ರೆ ನಿಮ್ಗೆ ಕೇಳ್ಸಲ್ಲ, ಬದಲಿಗೆ ನೀವೇ ತೋರ್ಸೋದು ಉತ್ತಮ ಅಂತ ಹೇಳ್ಬಹುದು ಅಲ್ವಾ? ಓಕೆ. SI ಘಟಕಗಳು ಅಂದ್ರೆ SI ಯೂನಿಟ್ಸ್ ಈ ರೀತಿಯಾಗಿರುತ್ತೆ. ಎಸ್, ಕೆಜಿ, MOL, CD, K, A, M ಈ ರೀತಿಯಾಗಿ ಇರುತ್ತೆ. ಏನಿರಬಹುದು ಇದೆಲ್ಲ? ಈಗ K ಅಂದ್ರೆ ಕೆಲ್ವಿನ್ ಅಂತ, A ಅಂದ್ರೆ ಆಂಪ್ಲಿಮೀಟರ್, M ಅಂದ್ರೆ ಮೀಟರ್, ಕೆಜಿ ಕಿಲೋಗ್ರಾಮ್, ಆ ರೀತಿ ಇರುತ್ತೆ. ಇದ್ರ ಬಗ್ಗೆ ತುಂಬಾ ಒಂದು ಆಸಕ್ತಿದಾಯಕವಾದಂತಹ ಒಂದು ಕ್ವಿಜ್ ಅನ್ನ ಕ್ಲಾಸ್ನ ಕೊನೆಯಲ್ಲಿ ನಾನು ನಿಮ್ಗೆ ಆಡಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಸ್ವಲ್ಪ ನಾವು ವಿಷಯನ ತಿಳ್ಕೊಳ್ಳೋಣ. ಯಾರು ಬರ್ಕೊಂಡ್ಲಿಕ್ಕೆ ಹೋಗ್ಬೇಡಿ, ಜಸ್ಟ್ ಕೇಳಿಸ್ಕೊಳ್ಳಿ. ಓಕೆ? ಸೊ ಯಾರು ಓದ್ತೀರಾ ಇದನ್ನ? ಎಸ್, ಓದಿ. SI ಘಟಕಗಳು ಅಂದ್ರೆ SI ಯೂನಿಟ್. SI ಅಂದ್ರೆ ಸಬ್ ಇನ್ಸ್ಪೆಕ್ಟರ್, ಹೌದಾ? ಹೌದು. ಆದ್ರೆ ಈಗ ಸದ್ಯಕ್ಕೆ ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ಮಾತಾಡ್ತಿಲ್ಲ. ಸ್ಟ್ಯಾಂಡರ್ಡ್ ಯೂನಿಟ್, ಅದನ್ನ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಸಿಸ್ಟಮ್ ಇಂಟರ್ನ್ಯಾಷನಲ್ ಡೇ ಯೂನಿಟ್ಸ್ ಅಂತ ಕರೀತಾರೆ ಇದನ್ನ. SI ನ ಫುಲ್ ಫಾರ್ಮ್ ಬಂದು ಸಿಸ್ಟಮ್ ಇಂಟರ್ನ್ಯಾಷನಲ್ ಡೇ ಯೂನಿಟ್ಸ್. ಅದನ್ನ ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಘಟಕಗಳ ವ್ಯವಸ್ಥೆ ಅಂತ ಕರಿತೀವಿ. ಇದರರ್ಥ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ, ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಬಳಸುವ ಮಾಪನದ ಪ್ರಮಾಣಿತ ವ್ಯವಸ್ಥೆಯಾಗಿದೆ. ಓಕೆ? ಈಗ ಯಾರಿಗಾದ್ರೂ ಜ್ವರ ಇದೆ ಮೇಡಮ್, 100 ಡಿಗ್ರಿ ಜ್ವರ ಇತ್ತಂತೆ ಅಂತ ಹೇಳ್ತೀವಿ. ಆ 100 ಡಿಗ್ರಿ ಅಂದ್ರೆ ಏನು? ಟು ಮೆಷರ್, ಅದೊಂದು ಪರಿಮಾಣ ಅಲ್ವಾ? ಆ ಒಂದು ಮಾಪನದ ಪ್ರಮಾಣಿತ ವ್ಯವಸ್ಥೆಯನ್ನ ನಾವು ಏನಂತ ಕರಿತೀವಿ? SI ಘಟಕಗಳು ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ 7 ಮೂಲ ಘಟಕಗಳಿವೆ. ಇಲ್ಲೊಂದು ಚಿತ್ರವನ್ನ ಕಾಣಬಹುದು ನೀವು. 1, 2, 3, 4, 5, 6, 7 7 ಮೂಲವಾದಂತಹ ಘಟಕಗಳಿದೆ. ಯಾವ್ದ್ಯಾವ್ದು ಅಂದ್ರೆ ಮೀಟರ್, ಇಲ್ಲಿ M ಅಂತ ಇತ್ತಲ್ಲ, ಮೀಟರ್, ಕಿಲೋಗ್ರಾಮ್, ಆ ನಂತರದಲ್ಲಿ ಸೆಕೆಂಡ್, ಇಲ್ಲಿ S ಅಂತ ಕಾಣ್ತಿದ್ವಲ್ಲ, ಇದು ಸೆಕೆಂಡ್. ಆಂಪಿಯರ್, A ಅಂತ ನೋಡಿದ್ರಲ್ಲ, ಆಂಪಿಯರ್. ಕೆಲ್ವಿನ್, K ನೋಡಿದ್ರಲ್ಲ, ಇದು ಕೆಲ್ವಿನ್. ಮೋಲ್, M ನೋಡಿದ್ರಲ್ಲ, MOL, ಮೋಲ್. ಈ CD ಬಂದು ಇಲ್ಲಿ ಕಾಣ್ತಾ ಇದೆ, ಏನದು? ಕ್ಯಾಂಡೆಲಾ. ಕ್ಯಾಂಡಲ್ ಅಲ್ಲ, ಕ್ಯಾಂಡೆಲಾ. ಸೊ ಇವು 7 ಮೂಲ ಘಟಕಗಳು, ದ ಬೇಸಿಕ್ ಯೂನಿಟ್ ಆಫ್ ದ SI. ಇವುಗಳಿಂದ ಇತರ ಎಲ್ಲಾ ಭೌತಿಕ ಪರಮಾಣುಗಳನ್ನ ವ್ಯಕ್ತಪಡಿಸಲಾಗುತ್ತೆ. ಭೌತಿಕ
ಫಿಸಿಕಲ್ ಆಗಿರುವಂತಹ ಪ್ರಮಾಣಗಳನ್ನ ಮೆಷರ್ಮೆಂಟ್ ಅನ್ನ ನಾವು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ದಿಸ್ ವಾಸ್ ಅಬೌಟ್ ಲಾಸ್ಟ್ ಕ್ಲಾಸ್ ಹೋಮ್ವರ್ಕ್ SI ಯೂನಿಟ್ ಬಗ್ಗೆ. ಅದು ಇಂಟ್ರೆಸ್ಟಿಂಗ್ ಸೈನ್ಸ್ ಫ್ಯಾಕ್ಟ್ ಅಲ್ಲಿ ನಾವು ಕಂಪ್ಲೀಟ್ ಮಾಡಿದ್ವಿ. ಈಗ ನಮ್ಮ ಮೂಲ ಪಾಠದ ಕಡೆಗೆ ಗಮನ ಹರಿಸೋಣ. ಲಾಸ್ಟ್ ಒಂದು ಆಕ್ಟಿವಿಟಿ ಸಹ ಆಡಿಸ್ತೀನಿ, ಒಂದು ಹೋಮ್ವರ್ಕ್ ಸಹ ಕೊಡ್ತಾ ಹೋಗ್ತೀನಿ. ಓಕೆ, ರೆಡಿ? ವೆರಿ ಗುಡ್. ಈಗ ಪಾಠದ ಕಡೆಗೆ ಗಮನ ಹರಿಸೋಣ. ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಹಳೇ ಕಾಲದಲ್ಲೆಲ್ಲ ಹೇಗೆ ಟೈಮ್ ಅನ್ನ ನೋಡ್ತಾ ಇದ್ರು, ಸ್ಯಾಂಡ್ ಕ್ಲಾಕ್, ಮರಳಿನ ಗಡಿಯಾರ, ಸೂರ್ಯನ ನೆರಳಿನಿಂದ ನೋಡ್ತಾ ಇದ್ರು, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಹೌದಾ? ನೆನ್ಪಿದ್ಯಾ ತಲೆಯಲ್ಲಿ? ಮರ್ತಿದ್ದೀರಾ ಯಾರಾದ್ರೂ? ಇಲ್ಲ. ಕಾಲದ ಅಳತೆ, ಪೆಂಡುಲಮ್, ಕ್ಲಾಕ್ಸ್, ಇವುಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ದೆ. ಹೌದಾ? ಅದೇ ರೀತಿ ನಾವು SI ಯೂನಿಟ್ನ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊಂತಾ ಹೋಗೋಣ. ಇದು ಕಾಲಮಾನವನ್ನ ನಾವು ಸೆಕೆಂಡ್ ಅಥವಾ ನಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. ಏಕಮಾನಗಳ ವಿಸ್ತೃತವಾದಂತಹ ಕಾಲಮಾನವನ್ನ ನಿಮಿಷ ಅಥವಾ ಗಂಟೆಗಳಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. ಈಗ ಪ್ಲೂರಲ್ ಅಲ್ಲಿ ಕೂಡ ನಾವು SIಗಳನ್ನ ಬರಿಬಾರ್ದು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಈಗ ಒಂದು ದಿನದಲ್ಲಿ ಎಷ್ಟು ಗಂಟೆಗಳಿದೆ? 24 ಗಂಟೆ ಇದೆ ಅಂತ ನಮಗ್ ಗೊತ್ತು ಅಲ್ವಾ? 24 ಗಂಟೆ ಇದೆ. 24 ಗಂಟೆ ಅಂದ್ರೆ 1 ಗಂಟೆಗೆ ಎಷ್ಟು ನಿಮಿಷ ಆಗುತ್ತೆ? 60 ನಿಮಿಷ ಆಗುತ್ತೆ. ಹೌದಾ? 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಆಗುತ್ತೆ? 60 ಸೆಕೆಂಡ್ ಆಗುತ್ತೆ. ಈಗ ನಾನು ಒಂದು ದಿನವನ್ನ ನನ್ಗೆ ನಿಮಿಷಗಳಲ್ಲೋ ಸೆಕೆಂಡ್ ಅಲ್ಲೋ ಹೇಳಿ ಅಂತ ಹೇಳಿದ್ರೆ ಹೇಗ್ ಹೇಳ್ತೀರಾ? ಹೇಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಒಂದು ದಿನದಲ್ಲಿ ಎಷ್ಟು ಸೆಕೆಂಡ್ಸ್ ಇದೆ? ಹೇಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅದು? ಸೊ ನಾನು ಇಲ್ಲಿ ಬರ್ದ್ನಲ್ಲ ಬೋರ್ಡ್ ಮೇಲೆ, ಇದೇ ತರ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ. 24 ಗಂಟೆ ಅಂದ್ರೆ 1 ಗಂಟೆಗೆ 60 ನಿಮಿಷ ಇದೆ. ಅಂಡ್ 1 ನಿಮಿಷಕ್ಕೆ 60 ಸೆಕೆಂಡ್ ಇದೆ. ಸೊ 1 ನಿಮಿಷಕ್ಕೆ 60 ಸೆಕೆಂಡ್ ಅಂತ ಹೇಳಿದ್ರೆ 60 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಆಗುತ್ತೆ? 3600 ಸೆಕೆಂಡ್ ಆಗುತ್ತೆ. ಹೌದಾ? 3600 ಸೆಕೆಂಡ್ ಆಗ್ತಾ ಬರುತ್ತೆ ಒಂದು ನಿಮಿಷಕ್ಕೆ. ಸೊ 1 ಗಂಟೆಗೆ 3600 ಸೆಕೆಂಡ್ ಅಂದ್ರೆ ಎಷ್ಟು ಗಂಟೆ ಇದೆ ನಮ್ಗೆ ಒಂದ್ ದಿನದಲ್ಲಿ? 24 ಗಂಟೆ ಇದೆ. ಸೊ 24 ಗಂಟೆಗೆ 86,400 ಸೆಕೆಂಡ್ ಸಮಯ ಆಗ್ತಾ ಬರುತ್ತೆ. ಹೌದಾ? 86,400 ಸೆಕೆಂಡ್ ಸಮಯ ಆಗ್ತಾ ಬರುತ್ತೆ. ಇದೆಲ್ಲ ಒಂದು ರೀತಿಯಾದಂತಹ ಕ್ಯಾಲ್ಕುಲೇಷನ್ಗಳು ನಾವು ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಅವಶ್ಯಕತೆಗೆ ತಕ್ಕಂತೆ ಕಾಲದ ವಿವಿಧ ಮಾನಗಳನ್ನ ನಾವು ಬಳಸ್ತಾ ಹೋಗ್ತಾ ಇರ್ತೀವಿ. ಉದಾಹರಣೆಗೆ ನಿಮ್ಮ ವಯಸ್ಸು ಇವಾಗ ಎಷ್ಟು ವಯಸ್ಸಿರಬಹುದು ನಿಮ್ಮೆಲ್ಲರಿಗೂ? 12 ವರ್ಷ. ಸೊ 12 ವರ್ಷನ ಗಂಟೆಗಳಲ್ಲಿ ಹೇಳಿ ಅಂತ ಹೇಳಿದ್ರೆ, ಸೆಕೆಂಡ್ಗಳಲ್ಲಿ ಹೇಳಿ ಅಂತ ಹೇಳಿದ್ರೆ ಇಷ್ಟ ಆಗೋದಿಲ್ಲ. ವರ್ಷಗಳಲ್ಲಿ ಹೇಳಿದ್ರೇನೆ ಅನುಕೂಲಕರ ಅಲ್ವಾ? ಅದೇ ರೀತಿ ನಿಮ್ಮ ಮನೆ ಮತ್ತು ಶಾಲೆಯ ನಡುವಿನ ದೂರವನ್ನ ಕ್ರಮಿಸಲು ನೀವು ತೆಗೆದುಕೊಂಡಂತಹ ಕಾಲವನ್ನ ವರ್ಷಗಳಲ್ಲಿ ವ್ಯಕ್ತಪಡಿಸೋದು ಜಾಣತನವಲ್ಲ. ಬದಲಿಗೆ ಏನ್ ಮಾಡ್ತೀರಾ? ಆ ಸಮಯನ ಇಷ್ಟು ಸೆಕೆಂಡ್ ಅಲ್ಲಿ ನಾನು ನಡೆದೆ ಅಥವಾ ಇಷ್ಟು ನಿಮಿಷಗಳಲ್ಲಿ ನಾನು ನಡೆದೆ ಅನ್ನೋದು ಗೊತ್ತಾಗುತ್ತೆ. 1 ಸೆಕೆಂಡ್ ಕಾಲಾವಧಿ ಎಷ್ಟು ಚಿಕ್ಕದು ಅಥವಾ ಎಷ್ಟು ದೊಡ್ಡದು? ಈಗ 2001 ಎಂದು ಗಟ್ಟಿಯಾಗಿ ಉಚ್ಚರಿಸಲು ತೆಗೆದುಕೊಳ್ಳುವ ಸುಮಾರು ಸಮಯ 1 ಸೆಕೆಂಡ್ 2001ರಿಂದ 2010ರವರೆಗೆ ಗಟ್ಟಿಯಾಗಿ ಎಣಿಸಬಹುದು. 2001, 2002, 2003, 2004, 2005, 2006, 2007, 2008, 2009, 2010 ಅಲ್ವಾ? ಈಗ ವಿಶ್ರಾಂತ ಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ವಯಸ್ಕ ಅಂದ್ರೆ ಅಡಲ್ಟ್ ನಾಡಿಯೋ 1 ನಿಮಿಷಕ್ಕೆ ಎಷ್ಟು ಸಲ ಪಡ್ಕೊಳುತ್ತೆ? 72 ಬಾರಿ ಪಡ್ಕೊಳ್ತಾ ಹೋಗುತ್ತೆ. ಅಂದ್ರೆ 10 ಸೆಕೆಂಡ್ಗೆ 12 ಬಾರಿ ಅದು ಪಡ್ಕೊಳುತ್ತೆ ಅಂತ ಅರ್ಥ. ಈ ದರ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ವಯಸ್ಸಾದವರಲ್ಲೂ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಓಕೆ, ಸೊ ಇದನ್ನೆಲ್ಲ ನೀವು ತಿಳ್ಕೊಳೋದು ತುಂಬಾ ಅವಶ್ಯಕತೆ ಇರುತ್ತೆ. ಸೆಕೆಂಡ್ಗಳ ಲೆಕ್ಕ. ಸೆಕೆಂಡ್ಗಿಂತ ಚಿಕ್ಕದಿರೋದು ಯಾವ್ದಾದ್ರು ಇದೆಯಾ ಮೇಡಮ್? ನ್ಯಾನೋ ಸೆಕೆಂಡ್ಸ್ಗಳು ಅಂತ ಕರಿತೀವಿ. ಉದಾಹರಣೆಗೆ ನನ್ನ ಹತ್ರ ಟೈಮರ್ ಇಲ್ಲ, ಆದ್ರೆ ಸ್ಟಾಪ್ ವಾಚ್ ನ ನಾವು ನೋಡ್ತಾ ಹೋಗಬಹುದು. ಕಾಣಿಸ್ತಾ ಇದೆಯಾ? ಇಲ್ಲಿ ನಾನು ಸ್ಟಾರ್ಟ್ ಕೊಟ್ರೆ 1, 2, 3, 4,
5. ಇದು ಸೆಕೆಂಡ್ಗಳ ಲೆಕ್ಕ. ಆದ್ರೆ ಈ ಸೆಕೆಂಡ್ಗಿಂತ ಸ್ಪೀಡ್ ಆಗಿ ಇಲ್ಲಿ ಏನೋ ಒಂದು ಓಡ್ತಾ ಇರುತ್ತೆ ನಂಬರ್ಗಳು. ಇದನ್ನ ನಾವು ನ್ಯಾನೋ ಸೆಕೆಂಡ್ಸ್ಗಳು ಅಂತ ಕರಿತೀವಿ. ಕಾಣಿಸ್ತಾ ಇದೆಯಾ? ಸೊ 1 ನಿಮಿಷ ಆಗ್ಬೇಕು ಅಂದ್ರೆ ಎಷ್ಟು ಸೆಕೆಂಡ್ ಬೇಕು? 60 ಸೆಕೆಂಡ್. 1 ನಿಮಿಷದವರೆಗೂ ಕಾಯೋಣ. ಎಣಿಸ್ತಾ ಇರ್ತೀರಾ ನಂಬರ್ಸ್ಗಳನ್ನ. ಈ ರೀತಿ ಸ್ಟಾಪ್ ವಾಚ್ ಗಳಲ್ಲಿ ನಾವು ನಂಬರ್ಸ್ಗಳನ್ನ ಎಣಿಸ್ತಾ ಹೋಗಬಹುದು. ಇಲ್ಲಿಗೆ 30 ಸೆಕೆಂಡ್ ಕಾಲಾವಕಾಶ ಸಮಯ ಆಗೋಗಿದೆ. ಸೊ ಇದೇ ತರ 60 ಸೆಕೆಂಡ್ ಆದ್ರೆ 1 ನಿಮಿಷ ಆಗುತ್ತೆ. 1 ನಿಮಿಷದಿಂದ ಗಂಟೆ. 60 ನಿಮಿಷಕ್ಕೆ 1 ಗಂಟೆ ಆಗುತ್ತೆ. ಸೊ ಅದೇ ರೀತಿ ಗಂಟೆಗಳು 24 ಸೇರಿದಾಗ 1 ದಿನ ಆಗುತ್ತೆ. 48 ಸೇರಿದಾಗ 2 ದಿನ ಆಗುತ್ತೆ. ಗಂಟೆಗಳಾದ್ಮೇಲೆ ನಾವ್ ಏನ್ರ ಬಗ್ಗೆ ಯೋಚನೆ ಮಾಡ್ತೀವಿ? ದಿನಗಳ ಬಗ್ಗೆ. ದಿನಗಳಾದ್ಮೇಲೆ ಮಾಸಗಳ ಬಗ್ಗೆ, ಸಪ್ತಾಹದ ಬಗ್ಗೆ. ಸಪ್ತಾಹ ಅಂದ್ರೆ ವಾರ. ನೋಡಿ 1 ನಿಮಿಷ ಆಗೇ ಹೋಯ್ತು. ಯು ಡನ್ ವಿತ್ 1 ಮಿನಿಟ್ ಅಲ್ವಾ? ಈ ರೀತಿಯಾಗಿ ನಾವು ಎಣಿಸ್ತಾ ಹೋಗ್ಬಹುದು. ಸ್ಟಾಪ್ ವಾಚ್ ಅಲ್ಲೂ ಕೂಡ ನಾವು ಎಣಿಸ್ತಾ ಹೋಗ್ಬಹುದು. ತಿಳಿತಾ? ಸೊ ನಾನು ಎಲ್ಲಿವರೆಗಿದೆ? ಸಪ್ತಾಹ. ಸೊ ಏನಾಗುತ್ತೆ? ಸೆಕೆಂಡ್ ಇಂದ ಶುರುವಾಗುವಂತಹದ್ದು ನಿಮಿಷಕ್ಕೆ ಹೋಗುತ್ತೆ. ನಿಮಿಷದಿಂದ ಗಂಟೆ, ಗಂಟೆಯಿಂದ ದಿನ, ದಿನದಿಂದ ಸಪ್ತಾಹ. ಸಪ್ತಾಹ ಅಂದ್ರೆ ವೀಕ್. ಸಪ್ತಾಹದಿಂದ ಮಾಸ, ಮಂತ್. ಮಾಸದಿಂದ ತ್ರೈಮಾಸ, ಟ್ರೈಮಿಸ್ಟರ್. 3 ತಿಂಗಳಿಗೊಂದ್ಸಲ ಅಂತೀವಲ್ಲ ಅದು. ತ್ರೈಮಾಸದಿಂದ ವಾರ್ಷಿಕ, ಆನ್ಯುಯಲ್. ಆನ್ಯುಯಲ್ ಇಂದ 10 ವರ್ಷಕ್ಕೆ ಒಂದು ದಶಕ ಅಂತ ನಾವು ಕರಿತೀವಿ ಅಲ್ವಾ? ಡಿಕೇಡ್ ಅಂತೀವಿ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ದಶಕ ಅಂತ ಕರಿತಾ ಹೋಗ್ತೀವಿ. ಅದೇ ತರ 25 ವರ್ಷಕ್ಕೆ ಒಂದು ಹೆಸರಿದೆ. 50 ವರ್ಷಕ್ಕೆ ಒಂದ್ ಹೆಸರಿದೆ. 100 ವರ್ಷಕ್ಕೆ ಸೆನೆಟೇರಿಯನ್ ಅಂತೀವಿ, ಒಂದ್ ಹೆಸರಿದೆ ಅಲ್ವಾ? ಈ ತರವನ್ನ ನಾವು ಸಮಯವನ್ನ ಲೆಕ್ಕ ಹಾಕ್ತಾ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಓಕೆ, ಅರ್ಥ ಆಯ್ತಾ ಮಕ್ಳೇ? ಇಲ್ಲಿವರೆಗೂ ಅರ್ಥ ಆಗ್ತಾ ಇದ್ಯಾ? ಈಗ ಈ ಜವದ ಅಳತೆಯನ್ನ ನಾವು ಮಾಡ್ತಾ ಹೋಗೋಣ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಸ್ಪೀಡ್. ಜವದ ಅಳತೆ. ಕಾಲ ಮತ್ತು ದೂರವನ್ನ ಅಳತೆ ಮಾಡಲು ಕಲಿತ ನಂತರ ಒಂದು ಕಾಯದ ಜವವನ್ನ ನೀವು ಲೆಕ್ಕ ಹಾಕಬಹುದು. ಉದಾಹರಣೆಗೆ, ನೆಲದ ಮೇಲೆ ಚಲಿಸ್ತಾ ಇರುವಂತಹ ಚೆಂಡು. ಒಂದು ಚೆಂಡನ್ನ ನಾನು ಬಿಟ್ಟಾಗ ಅದ್ ನೆಲದ ಮೇಲೆ ಚಲಿಸ್ತಾ ಇರುತ್ತೆ. ಆದ್ರೆ ಸರಿಯಾಗಿ ಆ ಚೆಂಡಿನ ಜವ, ಸ್ಪೀಡ್ ಅನ್ನ ಹೇಗೆ ಎಳಿತಾ ಹೋಗ್ತೀವಿ ನೋಡಿ. ಒಂದು ಚೆಂಡ್ ಇರುತ್ತೆ, ಈ ರೀತಿ ಮೂವ್ ಆಗ್ತಾ ಇರುತ್ತೆ. ಈ ಜಾಗವನ್ನ ತಲುಪಿದಾಗ ಅದು ಎಷ್ಟು ಸಮಯವನ್ನ ತೆಗೆದುಕೊಂತು? 30 ಸೆಕೆಂಡ್ ತಗೊಂತಾ ಅಥವಾ 1 ನಿಮಿಷ ತಗೊಂತಾ? ಇದನ್ನ ನಾವ್ ಹೇಗ್ ಕಂಡುಹಿಡಿಬಹುದು ಅಲ್ವಾ? ಅದಕ್ಕೆ ಒಂದು ಆಕ್ಟಿವಿಟಿಯನ್ನ ಕೂಡ ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ನೀಡಿದ್ದಾರೆ. 9.3ರಲ್ಲಿ ಆಕ್ಟಿವಿಟಿಯನ್ನ ನೀವು ಇದೇ ರೀತಿ ಸ್ಟಾಪ್ ವಾಚ್ ಅನ್ನ ಇಟ್ಕೊಂಡು ಸಮಯವನ್ನ ಗುರುತಿಸಬಹುದು. ಆಯ್ತಾ? ಚೆಂಡು ಚಲಿಸಿದಂತಹ ದೂರ, ತೆಗೆದುಕೊಂಡಂತಹ ಕಾಲ, ಅದ್ರದ್ದು ಜವ ಹೇಗಿದೆ? ಜವ ಬಂದು ಮೀಟರ್ ಡಿವೈಡೆಡ್ ಬೈ ಸೆಕೆಂಡ್. ಅಂದ್ರೆ ಚಲಿಸಿದಂತಹ ದೂರ ಡಿವೈಡೆಡ್ ಬೈ ತೆಗೆದುಕೊಂಡಂತಹ ಸೆಕೆಂಡ್ ಅಥವಾ ಸಮಯದಿಂದ ನಾವು ಕಳಿತಾ ಬರ್ತೀವಿ ಅಲ್ವಾ? ಈ ರೀತಿಯಾಗಿ ಕೂಡ ನಾವು ನೋಡಬಹುದು. ಅದೇ ತರ ಉದಾಹರಣೆಗೆ ಇದು ನಿಮ್ಮ ಮನೆ ಅಂತ ಇಟ್ಕೊಳ್ಳಿ. ಇದು ನಿಮ್ಮ ಮನೆ ಹತ್ರ ಇರುವಂತಹ ಒಂದು ಪಾರ್ಕ್ ಅಂತ ಇಟ್ಕೊಳ್ಳಿ. ಇಲ್ಲ ಆಟ ಸಾಮಾನು, ಜಾರಬಂಡಿ ಇದೆಲ್ಲ ಇದೆ. ಆಯ್ತಾ? ಸೊ ನಿಮ್ಮ ಮನೆಯಿಂದ ಈ ಪಾರ್ಕ್ಗೆ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ, ಈಗ ಎ ಮತ್ತೆ ಬಿ ಅನ್ನೋಂತಹ ಒಬ್ಬ ವಿದ್ಯಾರ್ಥಿಗಳಿದ್ರೆ, ಎ ಅನ್ನೋದು ಸ್ವಲ್ಪ ವೇಗವಾಗಿ ನಡ್ಕೊಂಡು ಹೋದ್ರೆ 5 ನಿಮಿಷದಲ್ಲಿ ಆ ಪಾರ್ಕ್ ಅನ್ನ ತಲುಪಬಹುದು. ಆದ್ರೆ ಬಿಗೆ ತಲುಪ್ಲಿಕ್ಕೆ ಒಂದು 8 ನಿಮಿಷ ಬೇಕಾಗುತ್ತೆ ಅಲ್ವಾ? ಈಗ ಶಾಲೆಗೆ ನೀವು ಬರ್ಬೇಕಾದ್ರೂ ಅಷ್ಟೇ. ಕೆಲವರು ಬೇಗ ನಡ್ಕೊಂಡು ಬರ್ತಾರೆ, ಕೆಲವರು ನಿಧಾನವಾಗಿ ಬರ್ತಾರೆ ಅಲ್ವಾ? ಆದ್ರಿಂದ ನಮ್ಮ ನಡಿಗೆಯ ಜವವನ್ನ ಬೇರೆಯವರು ನಡೆಯುವ ಜವದೊಂದಿಗೆ ಹೋಲಿಸಿ ನೋಡಲೂಬಹುದು. ಅರ್ಥ ಆಯ್ತಾ? ನಿಮ್ಮ ಮನೆಯಿಂದ ಅಥವಾ ಬೇರೆ ಯಾವುದೇ ಸ್ಥಳದಿಂದ ನಿಮ್ಮ ಶಾಲೆಗೆ ಇರುವಂತಹ ದೂರವನ್ನ ತಿಳಿದುಕೊಳ್ಳಿ. ನಂತರ ನಿಮ್ಮಲ್ಲಿ ಪ್ರತಿಯೊಬ್ಬರು ಆ ದೂರವನ್ನ ಕ್ರಮಿಸಲು ತೆಗೆದುಕೊಂಡಂತಹ ಕಾಲವನ್ನ ಅಳತೆ ಮಾಡಿ. ಅದರಿಂದ ಏನಾಗುತ್ತೆ? ಯಾರು ಹೆಚ್ಚು ಜವ ಸ್ಪೀಡ್ನೊಂದಿಗೆ ನಡಿಬಹುದು ಅನ್ನೋದು ತಿಳಿತಾ ಬರುತ್ತೆ. ಅರ್ಥ ಆಯ್ತಾ? ಈಗ ಅದೇ ರೀತಿ ಒಂದು ಕೋಷ್ಟಕ ಕೊಟ್ಟಿದ್ದಾರೆ. ಜೀವಿಗಳ ಜವವನ್ನ ಕೋಷ್ಟಕದಲ್ಲಿ ಕೂಡ ನೀವು ಬರಿತಾ ಹೋಗಬಹುದು. 1 ಕಿಲೋಮೀಟರ್ಗೆ ಎಷ್ಟು ವೇಗವಾಗಿ ನಾವು ಸಾಗ್ಲಿಕ್ಕೆ ಆಗತ್ತೆ ಅಂತ. ಈಗ ಯಾರಾದ್ರೂ ನಿಮ್ಮ ಕ್ಲಾಸ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರಪ್ಪ, ತುಂಬಾ ಪ್ರೋ ಆಕ್ಟಿವ್ ಆಗಿದ್ದಾರೆ, ಫಾಸ್ಟ್ ಆಗಿ ಓಡಾಡ್ತಿರ್ತಾರೆ ಅಥವಾ ತುಂಬಾ ಫಾಸ್ಟ್ ಆಗಿ ಮಾತಾಡ್ತಿರ್ತಾರೆ. ಅರ್ಥನೇ ಆಗೋದಿಲ್ಲ ಅವ್ರು ಏನ್ ಮಾತಾಡ್ತಿರ್ತಾರೆ, ತುಂಬಾ ಫಾಸ್ಟ್ ಆಗಿ ಮಾತಾಡ್ತಿರ್ತಾರೆ. ಈಗ ನಾನ್ ಮಾತಾಡ್ತಿದ್ದೀನಲ್ಲ ಹಾಗೆ. ಸೊ ಅಂತವ್ರನ್ನ ಏನಂತೀವಿ?
ಏನ್ ಮಾರಿಯ ನೀನ್ ಒಳ್ಳೆ ರಾಕೆಟ್ ಮಾತಾಡ್ದಂಗ್ ಮಾತಾಡ್ತೀಯಲ್ಲ. ಹೇಳ್ತೀವಾ ಇಲ್ವಾ? ಹೇಳ್ತೀವಲ್ವಾ? ಸೊ ಈ ರಾಕೆಟ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಒಂದು ಕಾಯದ ಜವ ಏನಿರುತ್ತೆ, ಈ ಭೂಕಕ್ಷೆಗೆ ಉಪಗ್ರಹಗಳನ್ನ ಉಡಾವಣೆ ಮಾಡ್ಬೇಕಾದ್ರೆ ಈ ರಾಕೆಟ್ ಏನಿದೆ ಅದು 8 ಕಿಲೋಮೀಟರ್ ಪರ್ ಸೆಕೆಂಡ್, ಒಂದು ಸೆಕೆಂಡ್ ಹಿಂಗ್ 1 ರಿಂದ 2 ಅನ್ನಷ್ಟರಲ್ಲಾಗುತ್ತಲ್ಲ, ಆ ಸೆಕೆಂಡಿಗೆ 8 ಕಿಲೋಮೀಟರ್ ದೂರದಲ್ಲಿ ಚಲಿಸುತ್ತೆ. ಅದೇ ಒಂದು ಆಮೆ 1 ಸೆಕೆಂಡ್ ಇಂದ ಇನ್ನೊಂದು ಸೆಕೆಂಡಿಗೆ ಬರೀ 8 ಸೆಂಟಿಮೀಟರ್ ದೂರದಲ್ಲಿ ಚಲಿಸುತ್ತೆ. ಇದನ್ನ ಹೋಲಿಸಿದಾಗ ರಾಕೆಟ್ ಎಷ್ಟು ವೇಗವಾಗಿ ಚಲಿಸಬಹುದು ಅನ್ನೋದನ್ನ ಲೆಕ್ಕಾಚಾರ ಹಾಕ್ಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ಒಂದು ಕಾಯದ ಜವವನ್ನ ಸ್ಪೀಡನ್ನ ತಿಳಿದುಕೊಂಡ್ರೆ ಅದು ನಿಗದಿತ ಕಾಲದಲ್ಲಿ ಚಲಿಸಿದ ದೂರವನ್ನ ನಾವು ಕಂಡುಹಿಡಿಯಬಹುದು. ಇದಕ್ಕೆ ನಾವು ಮಾಡ್ಬೇಕಾದದ್ದು ಇಷ್ಟೇ, ಜವವನ್ನ ಕಾಲದಿಂದ ಗುಣಿಸೋದಷ್ಟೇ. ಇದಕ್ಕೆ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಈ ರೀತಿಯಾಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಚಲಿಸಿದ ದೂರ ಇಸ್ ಈಕ್ವಲ್ ಟು ಜವ ಇಂಟು ಕಾಲ. ಅರ್ಥ ಆಯ್ತಾ? ನಾವ್ ಏನ್ ಮಾಡ್ಬೇಕು, ಜವವನ್ನ ಕಾಲದಿಂದ ಗುಣಿಸ್ತೀವಿ. ಅರ್ಥ ಆಯ್ತಾ? ಒಂದು ಕಾಯದ ಜವವನ್ನ ತಿಳ್ಕೊಂಡ್ರೆ ಅದು ನಿಗದಿತ ಕಾಲದಲ್ಲಿ ಚಲಿಸಿರುವಂತಹ ದೂರವನ್ನ ಈ ರೀತಿ ಕಂಡುಹಿಡಿಬಹುದು. ಇದನ್ನ ನಾವು ಯಾವ್ದಕ್ಕೆ ಬಳಸ್ತೀವಿ? ಚಲಿಸಿದ ದೂರವನ್ನ ಕಂಡುಹಿಡಿಲಿಕ್ಕೆ ನಾವ್ ಇದನ್ನ ಬಳಸ್ತೀವಿ. ಅದೇ ರೀತಿ ನಿಗದಿತ ಜವದೊಂದಿಗೆ when the speed is fixed, ಚಲಿಸುವ ಒಂದು ವಸ್ತುವು ದೂರವನ್ನ ಕ್ರಮಿಸಲು ತೆಗೆದುಕೊಂಡ ಕಾಲವನ್ನ ಹೇಗೆ ಕಂಡುಹಿಡಿಯಬಹುದು, ಇದು ಎಷ್ಟು ದೂರ ಚಲಿಸುತ್ತೆ ಅನ್ನೋದು ಗೊತ್ತಾಗುತ್ತೆ. ಉದಾಹರಣೆಗೆ ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ಗೆ ಎಷ್ಟು ದೂರ ಚಲಿಸಿದೆ ಇದು? 50 ಕಿಲೋಮೀಟರ, 10 ಕಿಲೋಮೀಟರ? ಇದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಈ ಫಾರ್ಮುಲಾದಿಂದ. ಅರ್ಥ ಆಯ್ತಾ? ಸೊ ಈ ಎ ಇಂದ ಬಿ ಪಾಯಿಂಟ್ಗೆ 50 ಕಿಲೋಮೀಟರ್ಗೆ ಅದು ತೆಗೆದುಕೊಂಡಂತಹ ಸಮಯ 60 ನಿಮಿಷವನ್ನ ತೆಗೆದುಕೊಳ್ಳುತ್ತಾ ಅಥವಾ ಬರೀ 15 ನಿಮಿಷದಲ್ಲಿ ಸಾಗುತ್ತಾ ಅನ್ನೋದನ್ನ ಕಂಡುಹಿಡಿಲಿಕ್ಕೆ ನಾವ್ ಏನ್ ಮಾಡ್ತೀವಿ? ತೆಗೆದುಕೊಂಡ ಕಾಲ ಇಸ್ ಈಕ್ವಲ್ ಟು ದೂರ ಇಂಟು ಜವ. ತೆಗೆದುಕೊಂಡಂತಹ ಕಾಲ ಇಸ್ ಈಕ್ವಲ್ ಟು ದೂರ, ಕ್ಷಮಿಸಿ ಇಂಟು ಅಲ್ಲ, ಡಿವೈಡೆಡ್ ಬೈ ಜವ. ಈ ಒಂದು ಫಾರ್ಮುಲಾನ ಬಳಸ್ಕೊಬಹುದು ನಾವು. ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಡಮ್ ಹೇಳ್ಕೊಡ್ತಿರೋದು? ಸೊ ಎ ಇಂದ ಬಿಗೆ ಇಲ್ಲಿ ಎಷ್ಟು ಕಿಲೋಮೀಟರ್ ಚಲಿಸಿದಂತಹ ದೂರ ಕಿಲೋಮೀಟರ್ ಅಲ್ಲಿ ನಾವು ಲೆಕ್ಕ ಹಾಕ್ತಾ ಹೋಗ್ತೀವಿ. ಅದೇ ರೀತಿ ಎ ಇಂದ ಬಿಗೆ ತೆಗೆದುಕೊಂಡಂತಹ ಸಮಯ ಸೆಕೆಂಡ್ಗಳಲ್ಲಿ ನಾವು ಲೆಕ್ಕ ಹಾಕ್ಲಿಕ್ಕೆ ಹೋಗ್ತೀವಿ. ಅರ್ಥ ಆಯ್ತಾ? ಒಂದ್ ಕಡೆ ಕಿಲೋಮೀಟರ್ ಲೆಕ್ಕ ಹಾಕ್ತಿವಿ, ಒಂದ್ ಕಡೆ ಸೆಕೆಂಡ್ಗಳಲ್ಲಿ ಲೆಕ್ಕ ಹಾಕ್ತಾ ಹೋಗ್ತೀವಿ. ಇಸ್ ದಿಸ್ ಮಚ್ ಕ್ಲಿಯರ್ ಟು ಆಲ್ ಆಫ್ ಯು? ಇಷ್ಟು ಕ್ಲಿಯರ್ ಆಗಿದೆ ಅಲ್ವಾ? ನಿಮ್ಮೆಲ್ಲರಿಗೂ ಅರ್ಥ ಆಗ್ತಾ ಇದೆಯಲ್ಲ? ಇದನ್ನ ನಾವು ಕಂಡುಹಿಡಿಯಲಿಕ್ಕೆ ಪ್ರಯತ್ನವನ್ನ ಪಡ್ತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ 38 ಒಂದು ಕೋಷ್ಟಕ ಇದೆ, ಕೋಷ್ಟಕ 9.4. ಅದರಲ್ಲಿ ವಿವಿಧ ಪ್ರಾಣಿಗಳು ಮತ್ತು ಅವು ಒಂದು ಅವರ್ ಲೆಕ್ಕದಲ್ಲಿ ಒಂದು ಅವರ್ಗೆ ಎಷ್ಟು ಕಿಲೋಮೀಟರ್ ದೂರ ಸಾಗುತ್ತೆ ಅಂತ ಲೆಕ್ಕ ಹಾಕಿ ಅಂತ. ಗಿಡಗ ಒಂದು ಅವರ್ ನಲ್ಲಿ 320 ಕಿಲೋಮೀಟರ್ ಅಷ್ಟು ದೂರ ಹೋಗುತ್ತೆ. ಚಿರತೆ 112, ನೀಲಿ ಮೀನು ಅಂದ್ರೆ ಬ್ಲೂ ವೇಲ್ 40 ರಿಂದ 46, ಮೊಲ 56, ಅಳಿಲು 19, ಮನೆಯ ಇಲಿ 11, ಮನುಷ್ಯ 40, ದೈತ್ಯ ಆಮೆ 1.27, ಬಸವನ ಹುಳು 0.05. ಸೊ ಈ ರೀತಿಯಾದಂತಹ ವೇಗದಲ್ಲಿ ಈ ಎಲ್ಲಾ ಪ್ರಾಣಿಗಳು ಹೋಗುವಂತಹ ಸಾಧ್ಯತೆಗಳು ಇರುತ್ತೆ. ಓಕೆ, ಸೊ ಈ ಒಂದು ಫಾರ್ಮುಲಾ ನಿಮ್ಮೆಲ್ಲರಿಗೂ ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ತಲೆಗೆ ಹೋಯ್ತಾ? ಎಸ್, ನೋ? ಓಕೆ, ಈಗ ನೆಕ್ಸ್ಟ್ ಪಾಠದ ಕಡೆಗೆ ನಾವು ಗಮನ ಹರಿಸ್ತಾ ಹೋಗೋಣ. ಅದೇನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನೀವೆಲ್ಲಾದ್ರೂ ಈ ಗಾಡಿಯನ್ನ, ಸ್ಕೂಟರ್ ಅಥವಾ ಮೋಟರ್ ಸೈಕಲ್ ಅನ್ನ ಒಂದು ಮಾಪಕವನ್ನ ಅಳವಡಿಸಿರ್ತಾರೆ, ನೋಡಿರ್ಬಹುದು. ಮುಂಭಾಗದಲ್ಲಿ ಒಂದು ಮಾಪಕ ಇರುತ್ತೆ. ಈ ಮಾಪಕ ಕಾರ್, ಬಸ್ ಮತ್ತು ಇತರೆ ವಾಹನಗಳಲ್ಲೂ ಇರುತ್ತೆ, ಮುಂದೆಗಡೆ ಇರುತ್ತೆ. ಅದನ್ನ ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ. ಸೊ ಅದನ್ನ ನಾನೀಗ ಇಮೇಜಸ್ ನ ತೋರಿಸ್ತೀನಿ, ಅದ್ರ ಮೂಲಕ ನೀವು ನೋಡ್ಕೊಬಹುದು. ಒಂದ್ ನಿಮಿಷ.
ಎಲ್ಲಾರ್ಗು ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಎಸ್. ಇದನ್ನ ಸ್ಪೀಡೋಮೀಟರ್, ಸೈಕಲ್ ಆಗಿರಬಹುದು, ಕಾರ್ ಆಗಿರಬಹುದು, ಓಟ ಆಗಿರಬಹುದು, ಅದ್ರಲ್ಲಿ ಎಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದೆ ಅದನ್ನ ಇದನ್ನ ಲೆಕ್ಕ ಆಗ್ತಾ ಹೋಗುತ್ತೆ. ಅದೇ ರೀತಿ ಇನ್ನೊಂದು ಮೀಟರ್ ಇದೆ, ಇದನ್ನ ಓಡೋಮೀಟರ್ ಅಂತ ಕರಿತೀವಿ. ಇದು ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ಕವರ್ ಅಪ್ ಆಗಿದೆ ಅನ್ನೋದು ಇದರಿಂದ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದವ್ರಿಗೆ ಇದೊಂದು ನೋಟ್ಸ್ ತರ ಪ್ರಿಪೇರ್ ಮಾಡಿದೀನಿ, ಬಹಳ ಸಿಂಪಲ್ ಆಗಿ ಇದೆ. ಸ್ಪೀಡೋಮೀಟರ್ ಅಂದ್ರೆ ವೇಗ ಮಾಪಕ, ವೇಗವನ್ನ ಮಾಪಿಸುವಂತಹದ್ದು. ವೇಗ ವೇಗ ಮಾಪಕ. ಅರ್ಥ ಆಯ್ತಾ? ಸ್ಪೀಡೋಮೀಟರ್ ಅಂದ್ರೆ ವೇಗ ಮಾಪಕ, ವಾಹನದ ಪ್ರಸ್ತುತ ವೇಗ ಅಟ್ ಪ್ರೆಸೆಂಟ್ ಅದು ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅಂತ ತೋರಿಸುತ್ತೆ. ಗಂಟೆಗೆ, ಕಿಲೋಮೀಟರ್ ಅಥವಾ ಮೈಲುಗಲ್ಲುಗಳಲ್ಲಿ ತೋರಿಸುತ್ತೆ. ಸುರಕ್ಷಿತ ಚಾಲನೆಗೆ ಇದು ಸಹಕಾರಿಯಾಗಿರುತ್ತೆ. ಯಾವುದು? ವೇಗ ಮಾಪಕ. ಅದೇ ರೀತಿ ಓಡೋಮೀಟರ್, ಓಡೋಲೆ ಅಂತೀವಲ್ಲ, ಓಡೋಮೀಟರ್ ಇದು ದೂರ ಮಾಪಕ. ಅಂದ್ರೆ ಒಂದು ವಾಹನ ಪ್ರಯಾಣಿಸಿದ ಒಟ್ಟು ದೂರವನ್ನ ಇದು ಹೇಳುತ್ತೆ. ಡೋಂಟ್ ಗೆಟ್ ಕನ್ಫ್ಯೂಸ್. ಸ್ಪೀಡೋಮೀಟರ್ ಸ್ಪೀಡೋಮೀಟರ್ ಅಂತ ಹೇಳಿದ್ರೆ ವೇಗ ಮಾಪಕ, ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಅಂತ. ಓಡೋಮೀಟರ್ ಅಂತ ಹೇಳಿದ್ರೆ ದೂರ ಮಾಪಕ, ಒಟ್ಟು ಎಷ್ಟು ಟ್ರಾವೆಲ್ ಆಗಿದೆ ಅಂತ. ಓಕೆ. ಸಾಮಾನ್ಯವಾಗಿ ಮನೇಲಿ ಅಪ್ಪ ಎಲ್ಲ ಇದ್ದಾಗ ಫೋಟೋ ತೆಕ್ಕೊಬಹುದು, ಗಾಡಿದು, ಟ್ಯಾಕ್ಸಿದೋ, ಆಟೋದೋ, ಕಾರಿಂದೋ, ಬೈಕಿಂದೋ. ಈ ಫೋಟೋದ ಪ್ರಕಾರವಾಗಿ ಇದಿಷ್ಟು ಕಿಲೋಮೀಟರೇ ಸಾಗಿದೆ ಅಂತ ಅನ್ಬಿಟ್ಟು. ಓಕೆ, ಅರ್ಥ ಆಗ್ತಾ ಇದ್ಯಾ? ಈ ರೀತಿಯಾಗಿರುತ್ತೆ ಸ್ಪೀಡೋಮೀಟರ್. ಈ ಸ್ಪೀಡೋಮೀಟರು ವಾಹನ ಚಲಿಸ್ತಾ ಇರೋದ್ನ, ಆ ಕ್ಷಣದ ವೇಗವನ್ನ ಅದು ಹಿಡಿತಾ ಹೋಗುತ್ತೆ. ಇನ್ನು ಕಿಲೋಮೀಟರ್ ಅಥವಾ ಗಂಟೆಗೆ ಅಥವಾ ಮೈಲಿ ಅಥವಾ ಗಂಟೆಗೆ ಅದು ಪಟ್ಕೊಳುತ್ತೆ. ಮತ್ತೆ ರಸ್ತೆ ನಿಯಮಗಳನ್ನ ಪಾಲಿಸಲು ವೇಗ ಮಿತಿಯಲ್ಲಿದ್ದೀರಾ ಅಂತ ಇದು ತಿಳಿಸುತ್ತೆ. ಸೊ ಕೆಲವೊಂದು ರಸ್ತೆಗಳಲ್ಲಿ ಇವಾಗ ಉದಾಹರಣೆಗೆ ಕಲ್ಗಳನ್ನ ಏನಾದ್ರು ಹಾಕಿದ್ರೆ ಅಥವಾ ರಸ್ತೆ ಅಷ್ಟಾಗಿ ಸರಿ ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ, ಅಂತಹ ರಸ್ತೆಗಳಲ್ಲಿ ಸ್ವಲ್ಪ ನಾವು ನಿಧಾನವಾಗಿ ಚಲಿಸ್ತಾ ಹೋಗ್ಬೇಕಾಗತ್ತೆ. ಅದನ್ನ ಸಹ ಇದು ತಿಳಿಸಿ ಹೇಳುತ್ತೆ. ಮತ್ತೆ ತಕ್ಷಣದ ವೇಗವನ್ನ ತೋರಿಸುತ್ತೆ. ಓಡೋಮೀಟರ್ ಏನ್ ಮಾಡುತ್ತೆ, ವಾಹನವು ಇದುವರೆಗೆ ಎಷ್ಟು ದೂರದಲ್ಲಿ ಪ್ರಯಾಣಿಸಿದೆ ಅನ್ನೋದನ್ನ ತಿಳಿಸುತ್ತೆ. ಕಿಲೋಮೀಟರ್ ಅಥವಾ ಮೈಲುಗಳು ಅದರ ಒಂದು ಅಳತೆಯನ್ನ ತಿಳಿಸುತ್ತೆ. ವಾಹನಕ್ಕೆ ಯಾವಾಗ ಸರ್ವಿಸ್ ಬೇಕು ಎಂದು ಅಂದಾಜಿಸಲು ಮತ್ತೆ ವಾಹನದ ಮೌಲ್ಯವನ್ನ ನಿರ್ಣಯಿಸಲು ಮತ್ತು ಮೈಲೇಜ್ ಟ್ರ್ಯಾಕ್ ಮಾಡಲು ಇದು ತಿಳಿಸುತ್ತೆ. ಒಟ್ಟು ದೂರವನ್ನ ತೋರಿಸುತ್ತೆ. ಸಿಂಪಲ್ ಆಗಿ ನಿಮ್ಗೆಲ್ಲರಿಗೂ ಅರ್ಥ ಆಗೋ ಹಾಗೆ ಹೇಳ್ಬೇಕಂದ್ರೆ, ಸ್ಪೀಡೋಮೀಟರ್ ನೀವೀಗ ಎಷ್ಟು ವೇಗವಾಗಿ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ಓಡೋಮೀಟರ್ ನೀವು ಒಟ್ಟು ಎಷ್ಟು ದೂರ ಪ್ರಯಾಣಿಸಿದ್ದೀರಾ ಅಂತ ಹೇಳುತ್ತೆ. ಓಕೆ, ಸ್ಪೀಡೋಮೀಟರು ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದ್ದೀರಾ ಅಂತ ಹೇಳುತ್ತೆ. ಓಡೋಮೀಟರ್ ಇದುವರೆಗೂ ಎಷ್ಟು ಫಾಸ್ಟ್ ಆಗಿ ಹೋಗಿದ್ರಿ, ಎಲ್ಲೆಲ್ಲಿ ನೀವು ದೂರ ಸರಿದ್ರಿ ಅನ್ನೋದನ್ನ ಅದು ನಿಮ್ಗೆ ತಿಳಿಸ್ತಾ ಹೋಗುತ್ತೆ. ಮುಂದಿನ ಟಾಪಿಕ್ಸ್ ಗಳನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣವಂತೆ. ಆದ್ರೆ ಇಲ್ಲಿಗೆ ನಮ್ಮ ಟಾಪಿಕ್ಸ್ ಅಂತೂ ಮುಕ್ತಾಯವಾಗಿಲ್ಲ. ನಾನು ಹೇಳಿದ್ದೆ ಒಂದು ಫನ್ ಫಿಲ್ಡ್ ಆಗಿರುವಂತಹ ಆಕ್ಟಿವಿಟಿ ಕೊಡ್ತೀನಿ ನಿಮ್ಗೆ ಅಂತ ಅಂದ್ಬಿಟ್ಟು. ಇದೀಗ ಆ ಆಕ್ಟಿವಿಟಿಯ ಸಮಯ. ಏನ್ ಆಕ್ಟಿವಿಟಿ ಇದು? SI ಗಳ ಬಗ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದೆ. SI ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಅಲ್ವಾ? ಇಲ್ಲ ಮೇಡಮ್, ಸ್ಟ್ಯಾಂಡರ್ಡ್ ಯೂನಿಟ್. ವೆರಿ ಗುಡ್. ಅದರ ಒಂದು ಮೂಲ ಘಟಕಗಳಗಡೆ ಗಮನವನ್ನ ಹರಿಸೋಣ. ಓಕೆ, ಸೊ ಇಲ್ಲಿ ನಾನು ಎಷ್ಟೋ ಘಟಕಗಳನ್ನ ಕೊಟ್ಟಿದ್ದೀನಿ. ಇಲ್ಲಿ ಅವುಗಳ ಒಂದು ಆಯ್ಕೆ ನೀವೇನ್ ಮಾಡ್ಕೊಬೇಕನ್ನೋದನ್ನ ಕೂಡ ನಾನು ತೋರಿಸಿದೀನಿ. ನೀವೇ ನೋಡಿ ಆಯ್ಕೆ ಮಾಡಿ. ಉದಾಹರಣೆಗೆ ಮೊದಲನೇದಾಗಿ ಕಿಲೋಗ್ರಾಮ್ ಅಥವಾ ಕೆಜಿ ಎಲ್ಲಿಗೆ ಹೋಗ್ಬೇಕು? ಥರ್ಮಾಯ್ಡ್ ನಾಮಿಕ್ ತಾಪಮಾನಕ, ವಿದ್ಯುತ್ ಪ್ರವಾಹಕ, ಪ್ರಕಾಶಮಾನವಾದಂತಹ ತೀವ್ರಕ, ಸಮಯಕ್ಕ, ಉದ್ದಕ್ಕ, ದ್ರವ್ಯರಾಶಿಗ, ವಸ್ತುವಿನ ಪ್ರಮಾಣಕ್ಕ. ವೆರಿ ಗುಡ್. ದ್ರವ್ಯರಾಶಿ ಕಡೆಗೆ ಸಾಗುತ್ತೆ. ಈ ರೀತಿ ಟ್ರ್ಯಾಕ್ ಮಾಡಿ ಇಲ್ಲಿ ಹಾಕ್ಬೇಕು. ಕ್ಯಾಂಡೆಲಾ ಬಗ್ಗೆ ಕೇಳಿದೀವಲ್ಲ, ಅದು ವಸ್ತುವಿನ ಪ್ರಮಾಣದ ಕಡೆಗೆ ಹೋಗುತ್ತೆ. ಮೀಟರ್ ಅಂದ ತಕ್ಷಣ ಉದ್ದ, ಎಷ್ಟು ಉದ್ದ ಇದ್ದೀರಾ ಮೀಟರ್ ಅಲ್ಲಿ ಲೆಕ್ಕ ಹಾಕ್ತೀವಿ. ಕೆಲ್ವಿನ್ ಬಂದು ಥರ್ಮೋಡೈನಮಿಕ್ ತಾಪಮಾನ, ಥರ್ಮೋಮೀಟರ್ ನಲ್ಲಿ ಚೆಕ್ ಮಾಡಬಹುದು. ಮೋಲ್ ಬಂದು ವೆರಿ ಗುಡ್, ಪ್ರಕಾಶಮಾನವಾದಂತಹ ತೀವ್ರತೆಯನ್ನ ತಿಳಿಸ್ಕೊಡುತ್ತೆ. ಸೆಕೆಂಡ್ ಬಂದು ಸಮಯದ ಜೊತೆಗೆ ಸೆಕೆಂಡ್ ಇರುತ್ತೆ. ವಿದ್ಯುತ್ ಪ್ರವಾಹ ಆಂಪಿಯರ್ ಒಂದಿಗೆ ವಿದ್ಯುತ್ ಪ್ರವಾಹವನ್ನ ನಾವು ಕಾಣ್ತಾ ಹೋಗಬಹುದು. ಓಕೆ, ಈಗ ಸಬ್ಮಿಟ್ ಕೊಡೋಣವಾ?
ಸಬ್ಮಿಟ್ ಕೊಡ್ತಾನೆ ಹೋಗೋಣವಾ, ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಸೊ ಏನಾಗುತ್ತೆ, ವಸ್ತುವಿನ ಪ್ರಮಾಣ ನಾವು ಚೆಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ಆನ್ಸರ್ಸ್ ಗಳನ್ನ ನೋಡೋಣ. ಪ್ರಕಾಶಮಾನವಾದಂತಹ ತೀವ್ರತೆ ಬಂದು ಕ್ಯಾಂಡಲಾದಲ್ಲಿ ನೋಡಬಹುದು. ಮೋಲ್ ಬಂದು ವಸ್ತುವಿನ ಒಂದು ಪ್ರಮಾಣದಿಂದ ಚೆಕ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದೆಲ್ಲ ನಮ್ಗೆ ಗೊತ್ತಿದೆ ಅಲ್ವಾ. ಥರ್ಮೋಡೈನಮಿಕ್ ತಾಪಮಾನ, ಬಾಡಿ ಟೆಂಪರೇಚರ್ ನ ಕೆಲ್ವಿನ್ ಅಲ್ಲಿ ನಾವ್ ಹೇಳ್ತೀವಿ, ಉದ್ದವನ್ನ ಮೀಟರ್ ನಲ್ಲಿ ಎಳಿತೀವಿ, ದ್ರವ್ಯ ರಾಶಿನ ಕೆಜಿ ಅಲ್ಲಿ ನೋಡ್ತೀವಿ, ವಿದ್ಯುತ್ ಪ್ರವಾಹವನ್ನ ಆಂಪಿಯರ್ ಅಲ್ಲಿ ನೋಡ್ತೀವಿ, ಸಮಯವನ್ನ ಸೆಕೆಂಡ್ ನಲ್ಲಿ ನೋಡ್ತೀವಿ. ಈ ಪ್ರಕಾಶಮಾನ ತೀವ್ರತೆ ಅಂದ್ರೇನು, ವಸ್ತುವಿನ ಪ್ರಮಾಣ ಅಂತ ಹೇಳಿದ್ರೇನು, ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ. ಇದು ನಿಮ್ಮ ಅಸೈನ್ಮೆಂಟ್, ಇದ್ರ ಬಗ್ಗೆ ತಿಳ್ಕೊಂಡ್ ಬನ್ನಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.